ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ಸೊ ಯುಗಾದಿ ವರ್ಷಫಲದಲ್ಲಿ ಈಗ ನಾವು ಸಿಂಹರಾಶಿಯನ್ನು ನೋಡ್ತಾ ಇದ್ದೇವೆ. ಸಿಂಹರಾಶಿಯವರಿಗೆ ಶನಿಯ ಪ್ರಭಾವ ಹೆಚ್ಚಿದ್ದರೂ ಕೂಡ ದಶಮದ ಗುರು ನಿಮ್ಮನ್ನು ಕಾಪಾಡ್ತಾನೆ. ಈ ವರ್ಷ ನರ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಆಗಾಗ ಕಂಡು ಬರ್ತದೆ. ಜೊತೆಗೆ ಪೆಟ್ರೋಲ್ ಹಾಗೂ ತೈಲದ ವ್ಯಾಪಾರಿಗಳು ಈ ವರ್ಷ ನವಂಬರ್ ತಿಂಗಳ ನಂತರ ಅಧಿಕ ಲಾಭವನ್ನು ಪಡಿತೀರ. ಆರೋಗ್ಯ ವಿಚಾರ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಜೊತೆಗೆ ಲಾಭವನ್ನು ಪೆಟ್ರೋಲ್ ಮತ್ತು ತೈಲದ ವ್ಯಾಪಾರಿಗಳೇನಿದ್ದೀರೋ ನಿಮಗೆ ಲಾಭಗಳು ಅಧಿಕ ಇರುವಂಥದ್ದು ಕಂಡು ಬರ್ತದೆ. ಇನ್ನು ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡುವಂಥ ಇಚ್ಛೆ ಇರುವಂಥವರಿಗೆ ಹೊಸ ಉದ್ಯೋಗ ಲಭಿಸುವಂಥ ಸಾಧ್ಯತೆಗಳು ಹೆಚ್ಚಿದೆ. ಭೂಮಿ ಅಥವಾ ಮನೆಯನ್ನು ನೀವೇನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ನಿಮಗೆ ಒಂದು ಅತ್ಯುತ್ತಮವಾದಂಥ ಯೋಗ ಈ ವರ್ಷ ಕಂಡು ಬರ್ತಾ ಇದೆ. ಜೊತೆಗೆ ಒಂದು ಒಳ್ಳೆಯ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬರುವಂತಹ ಯೋಗ ಕೂಡ, ತೀರ್ಥಯಾತ್ರೆ ಯೋಗ ಕೂಡ ನಿಮಗೆ ಈ ವರ್ಷ ಕಂಡು ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಇಂಜಿನಿಯರ್ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳೇನಿದ್ದೀರೋ ನಿಮಗೆ ಅತ್ಯುತ್ತಮವಾದಂತಹ ಮುನ್ನಡೆ ಕಂಡು ಬರುವಂಥ ಸಾಧ್ಯತೆ ಇದೆ. ಆದರೆ ಅಷ್ಟಮದ ಶನಿ ಏನು ಸಿಂಹರಾಶಿಯವರಿಗೆ ಇದ್ದೀರೋ, ಸೊ ಅಷ್ಟಮದ ಶನಿ ನಿಮಗೆ ಆಗಾಗ ಆರೋಗ್ಯದ ತೊಂದರೆಯನ್ನು ಕೊಡ್ತಾ ಇದ್ದು ಹೆಚ್ಚು ಆರೋಗ್ಯದ ಮೇಲೆ ಪ್ರಭಾವನ ಬೀರ್ತಾನೆ. ಆಪರೇಷನ್ ಅಥವಾ ಸಣ್ಣ ಚಿಕಿತ್ಸೆಗಳ ಒಂದು ಅವಶ್ಯಕತೆ ಕೂಡ ಬರಬಹುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಒಂದು ಆಪರೇಷನ್ ಆಗುವುದು ಅಥವಾ ಯಾವುದೋ ಒಂದು ಆರೋಗ್ಯ ಸಮಸ್ಯೆಗೆ ಒಂದು ಚಿಕಿತ್ಸೆ ಅಂದರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯುವಂತಹ ಒಂದು ಅವಕಾಶ ಕೂಡ ಬರುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ. ಈ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮ ಆಗುವಂಥದ್ದು ಕಂಡು ಬರ್ತಾ ಇದೆ. ಆಭರಣ ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಸೊ ಇದೆಲ್ಲ ನಿಮ್ಮ ಈ ವರ್ಷ ಫಲ. ಈ ವರ್ಷ ಫಲವನ್ನು ಇನ್ನೂ ಹೆಚ್ಚು ಉತ್ತಮವನ್ನು ಮಾಡ್ಕೋಬೇಕು ಅನ್ನೋಂತಾದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಮತ್ತು ಶಿವಕವಚವನ್ನು ಓದೋದ್ರ ಮೂಲಕ ನೀವು ನಿಮ್ಮ ಈ ಒಂದು ಕ್ರೋಧಿ ಸಂವತ್ಸರ ಅತ್ಯುತ್ತಮವಾಗಿರಲಿ ಅಂತ ನಿಮಗೆ ಆಶಿಸ್ತೇವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.